ಮಾಡ್ತೀವಿ, 3 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀವಿ, ಮತ್ತು ಫೆಲೋಶಿಪ್ಸ್ ಅಂತ ಇನ್ನೊಂದು 2 ವರ್ಷ ಮಾಡ್ತೀವಿ, ಟೋಟಲ್ 10 ವರ್ಷ ಓದಿರ್ತೀವಿ. ಐ ಥಿಂಕ್ ವಿ ಆರ್ ಲೈಸೆನ್ಸ್ ಟು ಡೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅಂತ ನನ್ನ ಭಾವನೆ. ಇಲ್ಲಾಂದರೆ ನೀವು ಗೂಗಲ್ ಮಾಡಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೋದರೆ ನೀವು ಏನೋ ಒಂದು ಹೊಡೀರಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಅದನ್ನು ಕಾಪಿ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ಬಂದು ಹೇಳ್ಬಿಡೋದು, ವಿಚ್ ಇಸ್ ನಾಟ್ ಆಥರೈಸ್ಡ್. ಡಾಕ್ಟರ್ಸ್ ಅಂದರೆ ವಿ ಆರ್ ಬೀನ್ ಟ್ರೈನ್ ಟು ಪ್ರಾಕ್ಟೀಸ್, ವಿ ಆರ್ ಬೀನ್ ಟ್ರೈನ್ ಟು ಡೂ ದಟ್ ಜಾಬ್. ಸೊ ಆ ಥರ ನೀವು ಈ ಥರ ನಾನು ಹೇಳ್ತಾ ಇರೋ ಹಿತವಚನಗಳು ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ರೂ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ಜಾಸ್ತಿ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಡಾಕ್ಟರ್ಸ್ ಇವಾಗ ಈ ಥರ ತುಂಬ ಮಿಸ್ಗೈಡ್ ಮಾಡ್ತಿದ್ದಾರೆ ಜನ ಅಂತ ಅವ್ರದ್ದೇ ಯೂಟ್ಯೂಬ್ಸ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ಸು, ರೀಲ್ಸ್ ಮಾಡ್ತಾರೆ ಡಾಕ್ಟರ್ಸು, ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಹೇಳ್ತಾರೆ ನಿಮಗೆ. ಸೊ ಆ ಥರ ದಯವಿಟ್ಟು ಫಾಲೋ ಮಾಡಿ ಅಂತ ನನ್ನ ಕಳಕಳಿ ಮನವಿ. ಈ ಥರ ಇದ್ದಾಗ ನಾನು ನೆಕ್ಸ್ಟ್ ಅದೇ ಪಾಯಿಂಟಿಗೆ ಬರ್ತೀನಿ. ಸೊ ನಿಮ್ಮ ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ, ನಾಳೆ ಅವ್ರಿಗೆ ಏನೋ ತೊಂದರೆ ಆದಾಗ ಡೆಫಿನೆಟ್ಲಿ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಮೊಬೈಲ್ ನೋಡಬೇಡ, ಮೊಬೈಲ್ ಕೊಡ್ಸಲ್ಲ ಸೂಯಿಸೈಡ್ ಮಾಡ್ಕೋ, ಏನೋ ಸ್ವಲ್ಪ ಜೋರಾಗಿ ಬೈದೆ ಸೂಯಿಸೈಡ್ ಮಾಡ್ಕೋ. ಎಲ್ಲಿದ್ದೀವಿ ನಾವೆಲ್ಲ? ಯಾವ ಸಮಾಜ ಕಟ್ಟಕ್ಕಿದ್ದೀವಿ? ನಮ್ಮ ಬಾಲ್ಯದ ದಿನಗಳು ನೆನೆಸ್ಕೊಂಡ್ರೆ ಎಷ್ಟೊಂದು ಖುಷಿ ಆಗುತ್ತೆ ನಮಗೆ. ಏನೋ ಚಿಕ್ಕ ಚಿಕ್ಕ ಥಿಂಗ್ಸ್ ಎಂಜಾಯ್ ಮಾಡ್ತಿದ್ವಿ, ಸಣ್ಣ ಪುಟ್ಟ ಕಸಿನ್ಸ್ ಜೊತೆ ಮಾತಾಡಿದ್ರೆ ಎಂಜಾಯ್ ಮಾಡ್ತಿದ್ವಿ. ಬಟ್ ಈಗ ಅದೆಲ್ಲ ಮರೆ ಆಗ್ತಿದೆ. ಅದು ಯಾಕೆ ಆಗ್ತಿದೆ ಅಂದರೆ ನಾವೇ ಕಾರಣ. ನಮ್ಮ ಜನ್ರೇಷನ್ ಏನು ಅನ್ಕೋತಿದ್ವಿ, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಹೇಳಿ ಅವ್ರಿಗೆ ಬೇಕಾಗಿದ್ದೆಲ್ಲ ಕೊಡಿಸ್ತೀವಿ ನಾವು. ಅವ್ರ ಕಷ್ಟಗಳೇ ಗೊತ್ತಿರಬಾರ್ದು ಅಂತ ಏನು ಕೇಳಿದ್ರು ಕೊಡಿಸ್ತೀವಿ ಅವ್ರಿಗೆ. ಯಾವಾಗಲೂ ನಾವು ಕಷ್ಟಪಟ್ಟು ದುಡಿದು ಮಾಡಿದ್ರೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ನಮಗೆ. ಅದರಿಂದ ತಂದೆ ತಾಯಿಗಳು ಆದಷ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಿರೋ ಒಬ್ಬರು ಅದ್ರ ಸ್ಟ್ರಿಕ್ಟ್ ಇರಬೇಕು, ಐದರ್ ಫಾದರ್ ಆರ್ ಮದರ್. ಒಬ್ಬರು ಮುದ್ದು ಮಾಡಿ, ಒಬ್ಬರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಮತ್ತು ಪ್ರತಿದಿನ ಕಂಪೇರ್ ಮಾಡೋದು ಮಕ್ಕಳಿಗೆ, ಅವ್ರಿಗೆ ಅಷ್ಟು ಮಾರ್ಕ್ಸ್ ಬಂದಿದೆ, ಇವ್ರಿಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ನಿಂಗೆ ಇಷ್ಟು ಕಮ್ಮಿ ಬಂದಿದೆ, ನೀನು ಅಷ್ಟು ತೆಗಿಬೇಕು. ನನಗೆ ಇತ್ತೀಚೆಗೆ ಆಶ್ಚರ್ಯ ಆಗಿದ್ದು, ಒಂದು ವಾಟ್ಸಪ್ ನಾನು ಡಾಕ್ಟರ್ಸ್ ನೋಡ್ತಿದ್ದೆ, LKG 200ಗೆ 199 ಮಾರ್ಕ್ಸ್ ಫಸ್ಟ್, 200ಗೆ 198. ವೇರ್ ಆರ್ ವಿ ಹೆಡ್ಡಿಂಗ್? ಈ LKG ಮಕ್ಕಳಿಗೆಲ್ಲ ಇವ್ರಿಗೂ ಬೇಕಾ ಮಾರ್ಕ್ಸು? ಆಮೇಲೆ ಕಂಗ್ರ್ಯಾಚುಲೇಷನ್ಸ್, ಒಂದು ನೋಟು, ಸ್ಕೂಲ್ ಮುಂದೆ ಒಂದು ಬೋರ್ಡು ಬೇಕಾ? ಮಕ್ಕಳ ಮನಸ್ಸನ್ನ ನಾವು ನಿಜವಾಗ್ಲೂ ಎಷ್ಟು ಹಾಳು ಮಾಡ್ತಾ ಇದೀವಿ ಅಂದರೆ, ಅವರನ್ನು ಕಾಂಪಿಟೇಟಿವ್ ವರ್ಲ್ಡ್ ಕರ್ಕೊಂಡು ಹೊಟ್ಟೋಗ್ತಾ ಇದೀವಿ. ಸೈಕಾಲಜಿ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಚಿಲ್ಡ್ರನ್. ಯು ಜಸ್ಟ್ ಎಂಜಾಯ್ ದೆಮ್ ಪ್ಲೇಯಿಂಗ್. ನೀವೇನು ಮಾಡಬೇಡಿ. ನೀವು ಅಜ್ಜಿ ಆಗಿದ್ರೆ ಅಂತೂ ಮನೆಯಲ್ಲಿ ಜಸ್ಟ್ ಮಕ್ಕಳು ಓಡಾಡೋದನ್ನೇ ನೋಡಿ ಅಷ್ಟೇ. ಅವ್ರಿಗೆ ಎಷ್ಟು ಇನ್ಕ್ವಿಸಿಟ್ ಇರ್ತಾರೆ, ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ, ಅದನ್ನೇ ಎಂಜಾಯ್ ಮಾಡ್ಬೇಕು. ದಟ್ ಈಸ್ ಲೈಫ್. ಸುಮ್ಮನೆ ಅವ್ರಿಗೆ ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು, ಅದು ಮಾಡಬೇಡ, ಇದರಲ್ಲೇ ನಾವು ಜೀವನ ಕಳೆದ್ಬಿಟ್ಟಿರ್ತೀವಿ ಹೊರತು ಅವರಲ್ಲಿ ಏನು ಫೀಲಿಂಗ್ಸ್ ಇದೆ ಅದನ್ನ ನಾವು ಕೇಳೋದನ್ನೇ ಮರ್ತೋಗಿರ್ತೀವಿ. ಆದ್ದರಿಂದ ದಯವಿಟ್ಟು ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿಯಾಗಿ ನಿಮಗಿರೋ ಆಸೆ ಆಕಾಂಕ್ಷೆಗಳನ್ನು ಅವ್ರ ಮೇಲೆ ಹೊರಕ್ಕೆ ಹೋಗಬೇಡಿ. ನಿಮ್ಗೆ ಡಾಕ್ಟರ್ಸ್ ಆಗಬೇಕು, ಬೇರೆ ಇಂಜಿನಿಯರ್ಸ್ ಆಗಬೇಕು, ಅಬ್ರಾಡ್ ಹೋಗಬೇಕು, ಅಮೇರಿಕಾಗೆ ಹೋಗಬೇಕು ಅಂತ ಎಷ್ಟೊಂದು ಕನಸುಗಳಿರುತ್ತೆ. ಕರೆಕ್ಟ್, ಒಪ್ಕೋತೀನಿ. ನಿಮಗೆ ಮಾಡೋಕ್ಕಾಗದೇ ಇದ್ದಾಗ ಮಕ್ಕಳ ಮೇಲೆ ಸಾಧಾರಣ ಅದು ತಂದೆ ತಾಯಿ ನನ್ನ ಓದು, ನನ್ನ ಮಕ್ಕಳಲ್ಲಿ ನಾನು ಇದನ್ನು ತುಂಬಬೇಕು, ಅವರು ಚೆನ್ನಾಗಿರೋದು ನಾನು ನೋಡಬೇಕು ಅನ್ನೋದು ನಮ್ಗೆ ಆಸೆ ಇರುತ್ತೆ. ಬಟ್ ಆದರೆ ಒಂದು ಟೀನೇಜ್ +2 ಬಂದಾದಮೇಲೆ ದಯಮಾಡಿ ಅವರ ಆಸೆ ಆಕಾಂಕ್ಷೆಗಳೇನಿದೆ ತಿಳ್ಕೊಳ್ಳಿ, ಅದನ್ನು ಎನ್ಕರೇಜ್ ಮಾಡಿ. ಆಗೇನು ಮಾಡ್ತಾರೆ ಅವರು, ಖಂಡಿತ ಅವ್ರು ಎಕ್ಸೆಲ್ ಆಗ್ತಾರೆ. ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಅವ್ರು ಮುಂದುವರಿಸಿದ್ರೆ ಅವ್ರು ಎಕ್ಸೆಲ್ ಆಗ್ತಾರೆ. ಸೊ ಟೀನೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕೆಲವರು ಹಾಸ್ಟೆಲೆಲ್ಲ ಇರ್ತಾರೆ, ಯಾರ ಜೊತೆ ಇರ್ತಾರೆ, ಫ್ರೆಂಡ್ಸು, ಅವ್ರ ಕಮ್ಯುನಿಕೇಷನ್ ಏನಾಗ್ತದೆ. ಇತ್ತೀಚೆಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಾನು ಓಪನ್ ಆಗಿ ಹೇಳಬಾರ್ದು, ಎಷ್ಟೊಂದು ಡ್ರಗ್ಸ್ ಕನ್ಸಂಪ್ಷನ್ ಇದೆ. ಸೊ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದೇ ಮಕ್ಕಳಿರೋ ತಂದೆಗಳು ತುಂಬ ನೋವಾಗುತ್ತೆ ಇದೆಲ್ಲ. ಸೊ ಆದ್ದರಿಂದ ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳೋ ಥರ ನೀವು ಮೊದಲಿಂದ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನು ನೀವು ಕೇಳಿದ್ರೆ ಖಂಡಿತ ಅವರು ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶನ ಇನ್ನೂ ಮುಂದುವರಿಯೋ ಥರ ಮಾಡ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಎರಡನೇದು ಪ್ರಶಸ್ತಿ. ಈ ದಿನ ಕರ್ನಾಟಕ ಮೀಡಿಯಾ ಕ್ಲಬ್ ಅವರು ಪ್ರೈಡ್ ಆಫ್ ಕರ್ನಾಟಕ ಏನು ಅವಾರ್ಡ್ ಕೊಡ್ತಿದ್ದಾರೆ, ಮಿಸ್ಟರ್ ರಮೇಶ್ ಅವ್ರಿಗೆ ಮತ್ತೆ ನಿಮ್ಮ ಎಲ್ಲ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ, ಒಂದು ಪ್ರಶಸ್ತಿ ಅನ್ನೋದು ಕೇವಲ ಒಂದು ಪದಕ ಅಥವಾ ಪ್ರಮಾಣ ಪತ್ರ ಅಲ್ಲ. ಈಗ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ, ನಿಮ್ಮ ಹೆಸರು ಕರೀತಾರೆ, ನೀವು ಬರ್ತೀರಾ, ಪ್ರಶಸ್ತಿ ತಗೋತೀರಾ, ಖುಷಿ ಆಗುತ್ತೆ, ಮನೆಗೆ ಹೋಗ್ತೀರಾ, ಅದನ್ನು ಗೋಡೆ ಮೇಲೆ ಹಾಕ್ತೀರಾ. ಹೇಳ್ತಾ ಇದ್ರು ಸರ್, ಯಾರೋ ಬಂದಾಗ ಎಷ್ಟೊಂದು ಅವಾರ್ಡ್ಸ್ ಬಂದಿದೆಯಾ ನಿಮಗೆ ಅಂತಾರೆ, ಮನಸ್ಸಿಗೆ ಒಂಥರ ಉಲ್ಲಾಸ ಆಗುತ್ತೆ, ನಿಮ್ಮ ಸೆರೋಟೋನಿನ್ ಲೆವೆಲ್ಸ್ ಬ್ರೈನಲ್ಲಿ ಜಾಸ್ತಿ ಆಗುತ್ತೆ, ಖುಷಿ ಆಗುತ್ತೆ. ಬಟ್ ಆದರೆ ಒಂದು ವ್ಯಕ್ತಿಯ ನಿರಂತರ ಪರಿಶ್ರಮ, ಛಲ, ತ್ಯಾಗ ಮತ್ತು ಅವರ ಸಾಧನೆಗೆ ಮಾತ್ರ ಪ್ರಶಸ್ತಿ ಸಿಗುತ್ತೆ ಅಂತ ನನ್ನ ಭಾವನೆ. ಈಗ ಅವರು ಯಾರನ್ನ ಅವರು ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಸಾಧನೆ ಮಾಡಿದರೆ ಮಾತ್ರ ಪ್ರಶಸ್ತಿ ಸಿಗಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಎಲ್ಲರೂ ಈಗ ನಾವು 140 ಕೋಟಿ ಜನ ಭಾರತೀಯರಿದ್ದೀವಿ, ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ, ಕೋಟ್ಯಾಧೀಶರಿದ್ದಾರೆ, ಕಾರ್ಪೊರೇಟ್ ಸೆಕ್ಟರ್ಸ್ ಇದ್ದಾರೆ.
ಆದರೆ ನೀವು ಮಾಡೋ ಕ್ಷೇತ್ರವನ್ನು ನೀವು ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನೀವು ಪರಿಶ್ರಮ ಹಾಕಿದ್ರೆ ಇನ್ನು ಇದಕ್ಕಿಂತ ಹೆಚ್ಚು ಹೆಚ್ಚು ನಿಮಗೆ ಅವಕಾಶಗಳು ಸಿಗುತ್ತೆ, ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನನ್ನ ಭಾವನೆ. ಮತ್ತೆ ಸಾಧಕರನ್ನ ನೀವು ಗುರುತಿಸಿ ಅವರಿಗೆಲ್ಲ ಅವಾರ್ಡ್ ಕೊಡ್ತಾ ಇರೋದು ಮತ್ತೆ ಈ ಅಕೇಶನಲ್ಲಿ ಅಂದರೆ ಈ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ತಗೊಂಡಿರೋದು ನನಗೆ ತುಂಬ ಸಂತೋಷ ಇದೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ. ಸೊ ಮತ್ತೆ ಪ್ರಶಸ್ತಿ ಪಡೆದೇ ಇರೋರು ನಿರಾಶರಾಗಬೇಡ್ರಿ, ಯಾಕಂದರೆ ಮುಂದೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಎಕ್ಸೆಲ್ ಅಂದರೆ ನಾವು ಒಂದೊಂದು ಪ್ರತಿದಿನವೂ ಒಂದೊಂದು ಹೆಜ್ಜೆ ಥರ ಇರುತ್ತೆ. ಈ ಅವಾರ್ಡ್ಸ್ ಆಗಲಿ ಅಥವಾ ರೆಕಗ್ನೈಸೇಷನ್ ಆಗಲಿ ಒಂದೇ ದಿನದಲ್ಲಿ ಬರೋದಿಲ್ಲ ಇದೆಲ್ಲ. ಸೊ ನಿಮ್ಮ ಪ್ರತಿ ಜೀವನದ ಒಂದೊಂದು ಗಳಿಗೆನಲ್ಲೂ ನೀವೊಂದು ಗುರಿ ಇಟ್ಕೊಂಡು ಮುಂದೆ ಹೋಗಿ, ಅಂದರೆ ನೀವು ಸಮಾಜ ಸೇವೆ, ನನ್ನಿಂದ ಸಮಾಜಕ್ಕೆ ಏನಾಗ್ತಿದೆ ಆಸ್ ಅ ಸಿಟಿಸನ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸಮಾಜ ನನಗೆ ಏನು ಕೊಟ್ಟಿದೆ, ಏನು ಮಾಡಿದ್ದಾರೆ ಅಂತ ನಾವು ಜಾಸ್ತಿ ಕೇಳ್ತೀವಿ ಹೊರತು ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದು ಕೇಳೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಆದ್ದರಿಂದ ನೀವು ನಿಮ್ಮ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಹೊಸ ಜವಾಬ್ದಾರಿ ಸಮಾಜಮುಖಿ ಕೆಲಸಗಳು ಮಾಡಿದ್ರೆ ಖಂಡಿತ ಪ್ರಶಸ್ತಿ ನಿಮ್ಮನ್ನು ಒಂದಿನ ಅರಸಿ ಬರುತ್ತೆ ಅಂತ ಹೇಳ್ತೀನಿ. ಈ ಪ್ರಯತ್ನ ಹೀಗೆ ಮುಂದುವರಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಮತ್ತು ಸಂಘಟಕರಿಗೆ ಇಷ್ಟೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಎಷ್ಟು ಒಳ್ಳೆ ಮಾತನ್ನ ಹೇಳಿದ್ರಲ್ವಾ. ನಮ್ಮ ಮಕ್ಕಳ ಜೊತೆಗೆ ನಾವು ಜಸ್ಟ್ 30 ಮಿನಿಟ್ಸ್ ಕೂಡ ಸ್ಪೆಂಡ್ ಮಾಡಲ್ಲ, ಯಾಕಂದ್ರೆ ನಮ್ಮ ಲೈಫ್ ಬಿಸಿ ಇರ್ತೀವಿ. ನಮ್ಮ ಲೈಫ್ ಅಂದ್ರೆ ಬಿಸಿ ಲೈಫ್ ಆಗ್ಬಿಟ್ಟಿರುತ್ತೆ. ಅಪ್ಪ ಒಂದ್ ಕಡೆ ದುಡಿತಾರೆ, ಅಮ್ಮ ಒಂದ್ ಕಡೆ ದುಡಿತಾರೆ. ಸೊ ಮಕ್ಕಳನ್ನ ಯಾರು ಕೇರ್ ಮಾಡ್ತಾರೆ? ಸೊ ಹಾಗಾಗಿ ನಾವೇ ಕಾರಣ ನಮ್ಮ ಮಕ್ಕಳು ಹಾಳಾಗೋದಕ್ಕೆ ಅಂತ ಹೇಳ್ತೀನಿ ನಾನು ಕೂಡ. ಸೊ ಧನ್ಯವಾದಗಳು ಮ್ಯಾಮ್, ತುಂಬಾ ಒಳ್ಳೆ ಹಿತನುಡಿಗಳನ್ನ ಹೇಳಿದಕ್ಕೆ ನಮ್ಗೆ. ಈಗಾಗಲೇ ನಾವು ತಿಳಿಸಿದ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಚಿತ್ರನಟ ಚೇತನ್ ಅವರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೈಂಕರ್ಯ ನಡೀತಾ ಇದೆ. ಈ ಒಂದು ಪ್ರಶಸ್ತಿಗಳು ಕೇವಲ ನಮ್ಮನ್ನ ಗೌರವಿಸ್ತವೆ ಅನ್ನೋದಕ್ಕಿಂತ ಮುಂಚಿತವಾಗಿ ಪ್ರಶಸ್ತಿಗಳು ನಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನ ನೀಡ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ, ಈ ಒಂದು ಕಲಾಗ್ರಾಮದಲ್ಲಿ ಕರ್ನಾಟಕ ಮೀಡಿಯಾ ಕ್ಲಬ್ 2026ರ ಫ್ರೈಡ್ ಆಫ್ ಕರ್ನಾಟಕ ಬಿರುದು ಮತ್ತು ಪ್ರಶಸ್ತಿಯನ್ನ ತಮಗೆ ಅರ್ಪಿಸಲಿಕ್ಕೆ ಬಹಳ ಉತ್ಸುಕತೆಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ವಹಿಸಲಿಕ್ಕೆ ಷಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಸದ್ಧರ್ಮ ಸಂಸ್ಥಾನ ಗುರುಪೀಠ ಶಿವಗಂಗೆ ಕ್ಷೇತ್ರ ಪರಮ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿ, ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಸಾನನಹಳ್ಳಿ ಮಠ ಪರಮ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೇನೆ ಚಿತ್ರನಟ ಚೇತನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲ ಇಂದಿನ ಪ್ರಶಸ್ತಿ ಪ್ರದಾನ ಒಂದು ಚಿತ್ರಗಳು, ವಿಡಿಯೋಗಳು ನಿಮಗೆ ನೀಡಿರ್ತಕ್ಕಂಥ ಕರ್ನಾಟಕ ಪ್ರೆಸ್ ಕ್ಲಬ್ನ ಒಂದು QR ಕೋಡ್ ಅನ್ನ ನೀಡಿರ್ತಕ್ಕಂಥ ಒಂದು ಗುರುತಿನ ಚೀಟಿಯನ್ನು ನಾವು ಕೊಟ್ಟಿದ್ದೇವೆ. ನಾಳೆ ನೀವು ಬೆಳಗ್ಗೆನೆ ನಿಮ್ಮ ಎಲ್ಲ ವಿಡಿಯೋಗಳನ್ನ, ನಿಮಗೆ ನೀವು ಸ್ವೀಕರಿಸಿರ್ತಕ್ಕಂಥ ಪ್ರಶಸ್ತಿಯ ಒಂದು ಭಾವಚಿತ್ರವನ್ನ, ಫೋಟೋವನ್ನ ಕೂಡ ನೀವು ಆ ಒಂದು ವಾಟ್ಸಪ್ ಚಾನಲ್ ಅಲ್ಲಿ ನೀವು ವೀಕ್ಷಿಸಬಹುದು ಮತ್ತು ಡೌನ್ಲೋಡ್ ಮಾಡ್ಕೋಬಹುದು ಅಂತೇಳಿ ಹೇಳ್ತಾ, ಈಗ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಮುಗಿದ ನಂತರ ತಮಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಕೂಡ ಇರ್ತದೆ, ಅದನ್ನು ಕೂಡ ತಾವು ಸ್ವೀಕರಿಸಿ ತೆರಳಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ, 2025ನೇ 26ನೇ ಸಾಲಿನ ರಾಜ್ಯದ ಶ್ರೇಷ್ಠ ನಾಗರಿಕ ಸೇವಾ ಪ್ರಶಸ್ತಿ ಫ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ಬಿತ್ತರಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು, ಅತಿಥಿ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಚಿವರನ್ನ ಸಂಪರ್ಕಿಸುವಂತ ಒಂದು ಕೆಲಸ ಕೂಡ ನಡೀತಾ ಇದೆ. ಪದೇ ಪದೇ ನಾವು ಒಂದು ಸುಮಾರು ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಕನಿಷ್ಠ ಒಂದು 10 ಬಾರಿ ಆದ್ರೂ ಕೂಡ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಒಂದು ಕನಿಷ್ಠ 10 ಬಾರಿ, ಅದಕ್ಕಿಂತ ಹೆಚ್ಚು ಮಾಡಿದ್ದೇವೆ. ಅದರಲ್ಲಿ
ಆರ್ ಅಶೋಕ್ ಸರ್ ಅವರು ನಾನು ಬಂದೇ ಬರ್ತೀನಿ ಅಂತ ಕೂಡ ಬಹಳ ನಮಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ನಾನು ಬಂದೇ ಬರ್ತೀನಿ ಅಂತ ಕೂಡ ನಮಗೆ ಹೇಳಿದ್ರು. ಆದ್ರೆ ಈ ಒಂದು ಬದಲಾದ ರಾಜಕೀಯ ಒಂದು ಸನ್ನಿವೇಶ ಒಂದೊಂದು ಸಾರೆ ನಮ್ಮ ಪ್ರೀತಿಗೆ ಒಂದು ನೀರನ್ನ ಎರಸ್ತವೆ ಅನ್ನೋದಕ್ಕೆ ಈ ಒಂದು ಇವತ್ತಿನ ಘಟನೆ ಕಾರಣ ಅಂತೇಳಿ ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆದರೂ ಕೂಡ ಚಿತ್ರನಟ ಚೇತನ್ ಅವರು ಪರಮ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. 2025-26ನೇ ಸಾಲಿನ ರಾಜ್ಯ ಮಟ್ಟದ ಶ್ರೇಷ್ಠ ನಾಗರಿಕ ಸೇವಾ ಪ್ರಶಸ್ತಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ಒಂದು ಸಾಂಸ್ಕೃತಿಕ ಹಬ್ಬ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ. ಡಾಕ್ಟರ್ ಮನೋಜಿತ್ SS ವೈದ್ಯಕೀಯ ಸೇವೆ ಶ್ರೀಯುತರಿಗೆ ಇವತ್ತು ಪ್ರಶಸ್ತಿಯನ್ನ ನೀಡುತ್ತಾ ಇದ್ದೇವೆ. ಡಾಕ್ಟರ್ ಪುಟ್ಟರಾಜು ಇವರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆಯೇ ಡಾಕ್ಟರ್ ಸಿದ್ಧಲಿಂಗಯ್ಯ ಶಂಕಿನ್ ಅವರು ಪಶು ವೈದ್ಯಕೀಯ ಹಾಗೂ ಸಮಾಜ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವ್ರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಡಾಕ್ಟರ್ ವಿಕ್ರಮ್ S ಬಿಳಿಗಿರಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವ್ರಿಗೂ ಕೂಡ ಡಾಕ್ಟರ್ ವಿಕ್ರಮ್ ಅವರಿಗೆ ಇವತ್ತು ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಡಾಕ್ಟರ್ ಕೆ ಶ್ರೀನಾಥ್ ಅವರು ಶಿಕ್ಷಣ ತಜ್ಞರು, ಇವ್ರಿಗೂ ಕೂಡ ಇವತ್ತು ಈ ನಾಗರಿಕ ಶ್ರೇಷ್ಠ ಸೇವಾ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಶ್ರೀ ಶೇಖ್ ಮಹಿಯದ್ದಿ ಇಸ್ಮಾಯಿಲ್ ಅವರು ಸಮಾಜ ಸೇವಕರು, ಇವ್ರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಚೇತನ್ ಶ್ರೀಕಾಂತ್ ಸಮಾಜ ಸೇವಕರು, ಇವ್ರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಡಾಕ್ಟರ್ ಸಚಿನ್ ಪಾಟೀಲ್ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಚಿನ್ ಅವರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ನವೀನ್ ಕುಮಾರ್ V ಸಮಾಜ ಸೇವಕರು, ಇವ್ರಿಗೂ ಕೂಡ ಇವತ್ತು 2025 ಮತ್ತು 26ನೇ ಸಾಲಿನ ಒಂದು ನಾಗರಿಕ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ನಾಮದೇವ್ ಲಮಣಿ ಅವರು ಶಿಕ್ಷಣ ಸೇವೆಯನ್ನು ಸಲ್ಲಿಸಿ ಸುಮಾರು 30 ವರ್ಷಗಳ ಕಾಲ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಶ್ರೀಯುತರಿಗೆ. ಇವತ್ತು ನಾವು ಕೂಡ ಅವರಿಗೆ ನಾಗರಿಕ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಚೇತನ್ ಅಹಿಂದ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರು ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತರಿಗೆ ನಮ್ಮ ಕರ್ನಾಟಕ ಮೀಡಿಯಾ ಕ್ಲಬ್ ಈ ಒಂದು ಸಮಾರಂಭದ ಪರವಾಗಿ ಸ್ವಾಗತ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸುಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಚಿತ್ರ ನಟರು ಸನ್ಮಾನ್ಯ ಶ್ರೀ ಚೇತನ್ ಅಹಿಂಸ ಅವರು ಕೂಡ ವೇದಿಕೆ ಮೇಲೆ ನೆರೆದಿದ್ದಾರೆ. ದಯವಿಟ್ಟು ಸರ್ ನಿಮ್ಮ 2 ಹಿತನುಡಿಗಳನ್ನ ಕಾರ್ಯಕ್ರಮವನ್ನ ಕುರಿತು ಮಾತಾಡಬೇಕು. ನಿಮಗೋಸ್ಕರ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಪ್ರೈಡ್ ಆಫ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸುವ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಗಂಗಾಧರ್ ಅವರು, ರಮೇಶ್ ಅವರು ಮತ್ತು ಎಲ್ಲ ಕರ್ನಾಟಕ ಮೀಡಿಯಾ ಕ್ಲಬ್ದವರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ನಮಗೆ ಸಂವಿಧಾನದ ಮಹತ್ವ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರೂ ಗೊತ್ತಿದೆ. ಪ್ರತಿಯೊಬ್ಬರು ಹೇಳ್ತಾರೆ ಸಂವಿಧಾನದ ಪರವಾಗಿದ್ದೀವಿ, ಸಂವಿಧಾನ ಬೇಕು, ಸಂವಿಧಾನ ನಮ್ಮ ಭವಿಷ್ಯ ಅಂತ ಹೇಳ್ತೀವಿ. ಆದರೆ ಆ ದಿಕ್ಕಿನಲ್ಲಿ ನಾವು ಹೋಗಬೇಕು ಅಂದರೆ ಹೇಗೆ, ಏನು ಹೇಳುತ್ತೆ ಸಂವಿಧಾನ? ಸಂವಿಧಾನ ಬರೀ ಕೆಲವು ಗ್ಯಾರಂಟಿಗಳು ಕೊಟ್ಬಿಟ್ಟು ಅಧಿಕಾರಕ್ಕೆ ಬರೋದು ಹೇಳತ್ತಾ, ಅಥವಾ ಒಂದು ಸಮುದಾಯನ ಒಂದು ರೀತಿ ಗುರಿ ಮಾಡೋದು ಹೇಳತ್ತಾ? ಇಲ್ಲ. ಸಂವಿಧಾನ ಏನು ಹೇಳುತ್ತೆ ಅಂದರೆ ಒಂದು ಆದರ್ಶ ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ ಅಂತ ಹೇಳುತ್ತೆ ನಮ್ಮ ಸಂವಿಧಾನ. ಸೊ ಆ ಉತ್ತಮ ಸಮಾಜ ಅಂದರೆ ಏನು? ಆ ಉತ್ತಮ ಸಮಾಜ ಅಂದರೆ ಎಲ್ಲೋ ಒಂದು ಕಡೆ ಬುಲೆಟ್ ಟ್ರೈನ್ಗಳು ಅಥವಾ ಚಂದ್ರಯಾನ್ ಮಂಗಳಯಾನ್ ಹೋಗಿದ ತಕ್ಷಣ ಆ ಉತ್ತಮ ಸಮಾಜ ಆಗಲ್ಲ. ಸಿನಿಮಾ ಬಜೆಟ್ಗಳು 100 ಕೋಟಿ ಆಗಿದ ತಕ್ಷಣ ಅಥವಾ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಜಾಸ್ತಿ ಆದ ಉತ್ತಮ ಸಮಾಜ ಆಗಲ್ಲ. ಬೆಳೆದಿರೋರೇ ಬೆಳೀತಾ ಇದ್ದರೆ, ಬೇರೆ ಎಲ್ಲರಿಗೂ ಕಷ್ಟದಲ್ಲಿದ್ದರೆ ಅದು ಉತ್ತಮ ಸಮಾಜ ಆಗಲ್ಲ. ಉತ್ತಮ ಸಮಾಜ ನಮ್ಮ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಸಮಾಜ, ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಅದೇ ನಮ್ಮ ಸಂವಿಧಾನ ಪೀಠಿಕೆನಲ್ಲಿರೋದು.
ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ನಾವು ಯಾರನ್ನು ನಾವು ಗೌರವಿಸ್ತೀವಿ, ನಮ್ಮ ಕರ್ನಾಟಕದ ಇತಿಹಾಸದ ನಮ್ಮ ಪರಂಪರೆಯಲ್ಲಿ, ಅದು ಶರಣ ಪರಂಪರೆ ಆಗಿರ್ಬೋದು, ದಾಸರ ಪರಂಪರೆ ಆಗಿರ್ಬೋದು, ಶತಮಾನದ ಕವಿ ಕುವೆಂಪುರ ವಿಶ್ವಮಾನವ ಸಂದೇಶ ಆಗಿರ್ಬೋದು, ಇದೆಲ್ಲ ನಮ್ಮ ಗೌರವ. ಯಾಕೆ ಅಂದರೆ ನಮ್ಮ ವ್ಯಾಖ್ಯಾನ ಏನು ಅಂದರೆ ಅವ್ರು ಹೇಳೋದು ಒಂದು ಸಮಾಜ. ಸೊ ಆ ಸಮಾಜ ಅಂದರೆ ನಾವೆಲ್ಲರೂ ನೋಡಿ ಬೇರೆ ಬೇರೆ ಜಾತಿ, ಲಿಂಗ, ಊರು, ಧರ್ಮ ಇದೆಲ್ಲದಕ್ಕೂ ಒಂದು ರೀತಿ ಹುಟ್ಟಿರ್ತೀವಿ. ಅದು ಯಾವುದು ನಮ್ಮ ಆಯ್ಕೆ ಅಲ್ಲ. ಆದರೆ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಕೈಯಲ್ಲಿರುತ್ತೆ. ಆವಾಗ ನಾವು ಹುಟ್ಟಿದ ಮೇಲೆ ಒಂದು ಸಮಾಜ ಆಗಿ ಸಮಾನತಾವಾದಿಗಳ ಕಟ್ಟಿದ್ರೆ ಒಂದು ಉತ್ತಮ ಸಮಾಜ ಸಾಧ್ಯ ಇದೆ. ನಮಗಾಗಿರೋ ಅನ್ಯಾಯಗಳು ನಮ್ಮ ಮುಂದಿನ ತಲೆಮಾರುಗಳು ಆಗದೆ ನಾವು ನೋಡ್ಕೋಬೋದು. ಮತ್ತು ಮುಖ್ಯವಾಗಿ ನಮಗೆ ಬೇಕು ಅಂದರೆ ಒಂದು ವೈಜ್ಞಾನಿಕ ಮನೋಭಾವ ಬೇಕು. ವೈಜ್ಞಾನಿಕತೆ ಅಂದರೆ ಯಾವ ಒಂದು ಮೌಢ್ಯ, ಮ್ಯಾಜಿಕ್ಕು ಇದನ್ನು ನಿಮ್ಮ ಸ್ವಾತಂತ್ರ್ಯ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಇಟ್ಕೋಬೋದು, ಅದನ್ನು ಮುಂದುವರಿಸಿ ನಿಮ್ಮ ಸ್ವಾತಂತ್ರ್ಯ. ಆದರೆ ದೇಶ ನಿರ್ಮಾಣ ಮಾಡಬೇಕು ಅಂದರೆ ನಾವು ವೈಜ್ಞಾನಿಕ ಮನಸ್ಥಿತಿನಲ್ಲೇ ಕಟ್ಟಬೇಕು. ಆರ್ಟಿಕಲ್ 51AH ಹೇಳುತ್ತೆ. ನಮ್ಗೆ ಯಾವ ದೇಶಗಳು ನಮಗೆ ಮಾದರಿ ದೇಶಗಳು ಅಂದರೆ ನಮಗೆ ಭಾಳ ಮುಖ್ಯವಾಗಿ ನಮಗೆ ಸ್ಕ್ಯಾಂಡಿನೇವಿಯನ್ ದೇಶಗಳು 5 ದೇಶಗಳು ಯುರೋಪ್ನಲ್ಲಿ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್. ಯಾವ ಅಮೆರಿಕ, ಇಸ್ರೇಲ್ ನಮ್ಮ ಮಾದರಿಗಳಲ್ಲ. ಈ ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಲಿಂಗ ಸಮಾನತೆ ಇದೆ, ಜಾತಿ ಪರಿಕಲ್ಪನೆ ಇಲ್ಲ, ಆರ್ಥಿಕ ಸಮಾನತೆ ಇದೆ, ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲೇ ಉತ್ತಮ ಇದೆ. ಮತ್ತೆ ನಮಗೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅದ್ಭುತವಾಗಿದೆ, ಕ್ರೈಮ್ ಅನ್ನೋದಿಲ್ಲ. ನಾನು ಇದು ಹೇಗೆ ಮಾಡಿದ್ದಾರೆ ಅಷ್ಟು ಉತ್ತಮ ಸಮಾಜ ಅಂತ ನಾವು ಅಲ್ಲಿ ಜಾಸ್ತಿ ಅಧ್ಯಯನ ಮಾಡಿದಾಗ ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಏನು ಮಾಡಿದ್ದಾರೆ ಅಂದರೆ ವ್ಯವಸ್ಥೆಗಳನ್ನ ಬಲಪಡಿಸಿದ್ದಾರೆ, ಸಂಸ್ಥೆಗಳನ್ನ ಬಲಪಡಿಸಿದ್ದಾರೆ, ಮತ್ತೆ ವೈಜ್ಞಾನಿಕ ಮನೋಭಾವದಿಂದ ದೇಶ ಕಟ್ಟಿದ್ದಾರೆ. ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ಯಾವ ಧರ್ಮ, ಎಷ್ಟೇ ಧರ್ಮಗಳು, ಯಾವ ಧರ್ಮೇತರವಾಗಿ ಬದುಕೋದು ನಿಮ್ಮ ಸ್ವಾತಂತ್ರ್ಯ. ಆದರೆ ನಾವು ದೇಶ ನಿರ್ಮಾಣ ಮಾಡಬೇಕಾದಾಗ ಅಂಕಿಅಂಶಗಳು ದಾಖಲೆಯಿಂದ ಕಟ್ಟಿದರೆ ಮಾತ್ರ ನಮ್ಮ ನಿಜವಾಳು ಒಂದು ಉತ್ತಮ ಕರ್ನಾಟಕ, ಉತ್ತಮ ಭಾರತ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ನಮಗೆ ಇವತ್ತು ನಮಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಶತ್ರುನ ಗುರುತಿಸಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಮಗೆ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ಇದೆ. ಆ ವ್ಯವಸ್ಥೆ ಬೆಳೆದಿರೋನ್ನೇ ಬೆಳೆಸ್ತಾ ಇದ್ದಾರೆ ಅವ್ರ ಮಕ್ಕಳು, ಮೊಮ್ಮಕ್ಕಳನ್ನ. ನಾವು ಕರ್ನಾಟಕದಾದ್ಯಂತ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ನಾವೆಲ್ಲಿ ನೋಡಿದ್ರು ಇವಾಗ ಕೆಲವು ಕಡೆ ಬೆಂಗಳೂರಿನಲ್ಲಿ ನಾನು ನಮ್ಮನೆ ಇರೋ ಕಡೆ ಶೇಷಾದ್ರಿಪುರಂ, ಸದಾಶಿವನಗರ ಇಲ್ಲೆಲ್ಲ ಬೆಳೆದಿರೋರೇ ಬೆಳೀತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ನಿರ್ಲಕ್ಷ್ಯ ಆಗ್ತಾ ಇದೆ. ನಾವು ಅದನ್ನು ಬದಲಾಯಿಸಬೇಕು ಅಂದರೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪರಿವರ್ತನೆಯ ಶಕ್ತಿ ಕಟ್ಟಬೇಕು. ಆ ಪರಿವರ್ತನೆ ಶಕ್ತಿ ಸಂವಿಧಾನದ ಆಧಾರದ ಮೇಲೆ ಇರಬೇಕು. ಆ ಪರಿವರ್ತನೆ ಶಕ್ತಿ ನಿಜವಾದ ನ್ಯಾಯ ದೃಷ್ಟಿನಲ್ಲಿ ಇರಬೇಕು. ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ನಾವು ಅದನ್ನು ಕಟ್ಟಬೇಕು ಅಂದರೆ ನಾವು ಕೂಡ ಕಾನೂನು ರೂಪಿಸೋರಾಗಬೇಕು, ನೀತಿ ಯೋಜನೆ ತರೋರಾಗಬೇಕು. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು. ಅದು ಸಾಧ್ಯ, ಅದು ಅಸಾಧ್ಯ ಅಲ್ಲ, ಕಷ್ಟನೇ, ಆದರೆ ಅಸಾಧ್ಯ ಅಲ್ಲ. ನಮ್ಗೆ ಆ ದಿಕ್ಕಿನಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಾವು ವೈಯಕ್ತಿಕವಾಗೂ ಕೂಡ ವಿಶ್ವಮಾನವ ಸಂದೇಶ ಮತ್ತು ನಮ್ಮ ಕಾನೂನುಗಳ ಮುಖಾಂತರನೂ ಕೂಡ ಒಂದು ವಿಶ್ವಮಾನವ ಕರ್ನಾಟಕನ ನಾವು ರೂಪಿಸಬೇಕು ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ. ನಾವು ನಮ್ಮ ಟೀಮ್ ಅಹಿಂಸಾ ಎಲ್ಲ ಸೇರಿ ನಾವು ಒಂದು ಗಿಡ ನೆಡೋ ಕಾರ್ಯಕ್ರಮ ಜೊತೆ, ಸೇವೆ ಜೊತೆ, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಳು ಜಾಗೃತಿ ಮಾಡೋ ಜೊತೆ ನಾವು ಕೂಡ ಸರ್ಕಾರದ ಪರಿಸರನ ಧ್ವಂಸ ಮಾಡ್ತಿರೋ ಯೋಜನೆಗಳನ್ನು ನಾವು ಪ್ರಶ್ನೆ ಮಾಡಬೇಕು. ಅವಾಗ ನೋಡಿ ನಿಜವಾಗ್ಲೂ ಗಟ್ಟಿಯಾಗಿ ನಮ್ಮ ಪರಿಸರನ ಉಳಿಸ್ಬೋದು. ನನಗೊಂದು ಆದಿವಾಸಿಗಳು ಯಾರು ಲಕ್ಷಾಂತರ ವರ್ಷ ಪರಿಸರನ ಉಳಿಸಿದಾರೋ ಅವರು ಒಂದು ಮಾತು ನೆನಪು ಬರುತ್ತೆ. ನಮ್ಮ ಪರಿಸರ ಅಂದರೆ ನಮ್ಮ ಈ ಜಗತ್ತು, ಈ ಭೂಮಿ ಅನ್ನೋದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಈ ಭೂಮಿ, ಈ ಜಗತ್ತು ಅನ್ನೋದು ನಮ್ಮ ಮುಂದಿನ ಪೀಳಿಗೆಯಿಂದ ಪಡೆದಿರೋ ಸಾಲ. ಅದು ಇಟ್ ಇಸ್ ಸಮಥಿಂಗ್ ಇಟ್ ಇಸ್ ಅ ಡೆಟ್ ದಟ್ ವಿ ಓ ಫಾರ್ ದ ನೆಕ್ಸ್ಟ್ ಜನರೇಷನ್ಸ್. ಸೊ ಆ ಮುಂದಿನ ತಲೆಮಾರುಗಳಿಗೆ ನಾವೊಂದು ಉತ್ತಮ ಪರಿಸರ ಕೊಡಬೇಕು, ಉತ್ತಮ ಪ್ರಕೃತಿ, ಉತ್ತಮ ಒಂದು ಭೂಮಿ ಕೊಡಬೇಕು ಅಂದರೆ ಎಲ್ಲ ಅನ್ಯಾಯಗಳ ವಿರುದ್ಧ ನಾವು ಒಂದು ಸಮಾಜ ನಿರ್ಮಾಣ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಹೇಳಿ ನನ್ನ 2 ಮಾತು ಮುಗಿಸೋಕ್ಕಿಂತ ಮುಂಚೆ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. 100 ನೋದಿ 100 ಕೇಳಿ ಏನು ಫಲ, ಆಸೆ ಬಿಡದು ರೋಷ ಪರೆಯದು ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ಕೂಡಲ ಸಂಗಮದೇವ.
ಸೊ ಇವತ್ತು ನಿಮ್ಮೆಲ್ಲರ ಜೊತೆ ಈ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ. ಮತ್ತು ರಮೇಶು ಗಂಗಾಧರ್ ಅವರು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಹಿಂದ್.